पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ವಿಶೇಷ ಸಂಚಿಕೆಯಲ್ಲಿ ಪದೇ ಪದೇ ಕಾಡುತ್ತಿರುವ ಬೆನ್ನು ನೋವಿನ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ, ಯಾವ ಯಾವ ಅಭ್ಯಾಸವನ್ನು ಮಾಡಿದರೆ ಬೆನ್ನು ನೋವು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ಬೆನ್ನು ನೋವಿನ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು, ಯಾವ ರೀತಿ ಮಲಗಬೇಕು, ಯಾವ ರೀತಿ ಕುತ್ಕೊಳ್ಬೇಕು, ಯಾವ ರೀತಿ ನಿಂತ್ಕೊಳ್ಬೇಕು, ಹೀಗೆ ತಪ್ಪು ಕ್ರಮದಿಂದ ಸರಿಯಾದ ಕ್ರಮವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿವಿ. ಇಂದಿನ ಈ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಣೆಗಳೊಂದಿಗೆ ವಿಶೇಷವಾಗಿ ಯೋಗ ಚಿಕಿತ್ಸೆಯನ್ನು ಹೇಗೆ ಮಾಡ್ತೇವೆ, ಯಾವ ಯಾವ ಚಿಕಿತ್ಸೆಯನ್ನು ಈ ಯೋಗದ ಮೂಲಕ ಕೊಡ್ತೇವೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಯೋಗ ಚಿಕಿತ್ಸೆ ಅನ್ನೋದು ಅಷ್ಟು ಪ್ರಚಲಿತದಲ್ಲಿಲ್ಲ, ತುಂಬ ಕಡಿಮೆ. ನಮ್ಮ ವೈದ್ಯರಿಗೆ ಈ ಚಿಕಿತ್ಸೆ ಬಗ್ಗೆ ಗೊತ್ತಿಲ್ಲ. ಆದರೆ ಇಂದಿನ ಸಂಚಿಕೆಯಲ್ಲಿ ನೀವು ವಿವರವಾಗಿ ಬೆನ್ನು ನೋವಿಗೆ ಏನೆಲ್ಲ ಚಿಕಿತ್ಸೆಯನ್ನು ಮಾಡಿ ನಾವು ಗುಣಪಡಿಸ್ತೇವೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ಇವತ್ತು ನೋಡೋಣ. ಯಾವುದೇ ಒಬ್ಬ ಬೆನ್ನು ನೋವಿನ ಚಿಕಿತ್ಸಕ ಬಂದಾಗ ನಾವು ಅವರಿಗೆ ವಿಶೇಷವಾಗಿ ವಿಶ್ರಾಂತಿಯನ್ನು ಕೊಡ್ತೇವೆ. ಯಾಕೆ ಹೇಳಿದ್ರೆ ಅವರು ತುಂಬ ವರ್ಷಗಳಿಂದ ಬೆನ್ನು ನೋವಿಂದ ಬಳಲಿರ್ತಾರೆ ಮತ್ತು ಹೆಚ್ಚು ಮಾನಸಿಕವಾಗಿ ಕುಗ್ಗಿರ್ತಾರೆ. ಅಂಥವರಿಗೆ ನಾವು ಪ್ರಥಮವಾಗಿ ಬಂದಾಗ ಯೋಗ ಚಿಕಿತ್ಸೆಯಲ್ಲಿ ಅವರಿಗೆ ಆರಾಮವನ್ನು ಕೊಡ್ತೇವೆ ಮತ್ತು ವಿಶ್ರಾಂತಿಯನ್ನು ಕೊಡ್ತೇವೆ. ಆ ವಿಶ್ರಾಂತಿ ಪದ್ಧತಿ ಹೇಗೆ? ಚೇರ್ ಶವಾಸನ ಎನ್ನುವ ಒಂದು ಅಭ್ಯಾಸ ಇದೆ. ಅದನ್ನು ನೋಡಿ, ಈ ರೀತಿಯ ಪರಿಕರಗಳನ್ನು ನಾವು ಜೋಡಿಸ್ಕೊಂಡಿದ್ದೇವೆ. ನೋಡಿ, ಇಲ್ಲಿ ಒಂದು ಸೊಲ್ಲಾಪುರದ ತುಪ್ಪಡಿಯನ್ನು ಇಟ್ಟಿದ್ದೇವೆ. ಅದನ್ನು ಸೀರೆಯ ನೆರಿಗೆ ಹೇಗೆ ಮಡಿಸ್ತೇವಲ್ಲ ಹಾಗೆ ಮಡಚಿ ಇಟ್ಟಿದ್ದೇವೆ. ಒಂದು 2-3 ಪಿಲ್ಲೋಗಳನ್ನು ಇಟ್ಕೊಂಡಿದ್ದೇವೆ ಮತ್ತು ಯೋಗ ಚೇರ್, ಒಂದು ಕುರ್ಚಿಯನ್ನು ಇಟ್ಕೊಂಡಿದ್ದೇವೆ. ಇದರ ಮೂಲಕ ಅವರಿಗೆ ಹೇಗೆ ವಿಶ್ರಾಂತಿಯನ್ನು ಕೊಡಬಹುದು ಅನ್ನೋದನ್ನು ಈಗ ವೀಕ್ಷಣೆ ಮಾಡೋಣ. ನಿಧಾನವಾಗಿ ಬನ್ನಿ. ಬೆನ್ನಿನ ಮೂಲವನ್ನು ಕೊಟ್ಟು ನಾವು ಈ ಬಟ್ಟೆಯ ಕೆಳಗೆ ಕೂತ್ಕೊಳ್ಬೇಕು. ಆ ಬಟ್ಟೆಗೂ ಮತ್ತು ಬೆನ್ನಿನ ಮೂಲಕ್ಕೂ ಈ ಒಂದು ಸ್ಥಿತಿಯನ್ನು ಕೊಟ್ಟು ಹಾಗೆ ಆ ಬೆನ್ನು, ನಮ್ಮ ಕಶೇರು ಮಣಿ ಏನಿದೆಯಲ್ವ, ಬೆನ್ನಿನ ಎಲುಬು, ಬೆನ್ನು ಮೂಳೆ, ಅವೆಲ್ಲವೂ ಕೂಡ ಆ ಬಟ್ಟೆಯ ಮೇಲೆ ಆರಾಮದಲ್ಲಿ ವಿಶ್ರಾಂತಿಯನ್ನು ಪಡೀಲಿಕ್ಕೆ ಆ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆಮೇಲೆ ನಿಧಾನವಾಗಿ ಈ ಕಾಲಿನ ತೊಡೆಯ ಭಾಗಕ್ಕೆ ಚೇರಿನ ಹಿಂಬದಿಯ ಕಾಲನ್ನು ಜೋಡಿಸಿ ಹಾಗೆ ನಿಧಾನವಾಗಿ ಕಾಲುಗಳನ್ನು, 2 ಮಂಡಿಗಳನ್ನು ಜೋಡಿಸಿ ಪಾದವನ್ನು ಜೋಡಿಸಿರ್ತೇವೆ. ಈ ಕುರ್ಚಿಯ ಮೇಲೆ ಕಾಲಿಟ್ಟ ಮೇಲೆ ಅದರ ಮೇಲೆ 1-2 ಸ್ಯಾಂಡ್ ಬ್ಯಾಗನ್ನು ಇಡ್ತೀವಿ. ಈ ನೋಡಿ, ಈ ಸ್ಯಾಂಡ್ ಬ್ಯಾಗ್, ಮರಳು ಚೀಲಗಳು, ಈ ಮರಳಿನಲ್ಲಿ ಎಂಥ ಶಕ್ತಿ ಇದೆ ಗೊತ್ತುಂಟ ನಿಮಗೆ? ಒಂದು ಆ್ಯಂಟಿ ಇನ್ಫ್ಲಮೇಟರಿ ಅನಾಲ್ಜೆಸಿಕ್, ಅಂದರೆ ನಾವು ಪೇನ್ ಕಿಲ್ಲರ್ಗಳನ್ನು ದಿವಸ ತಗೊಳ್ತೀವಿ ನೋವಿಗೆ ಅಂತೇಳಿ ಅಲ್ವಾ, ನೋವಿನ ಮಾತ್ರೆಗಳು. ಈ ನೋವಿನ ಮಾತ್ರೆಗಳಿಗಿಂತಲೂ 10 ಪಟ್ಟು ನೋವನ್ನು ನಿವಾರಣೆ ಮಾಡುವ ಶಕ್ತಿ ಈ ಸ್ಯಾಂಡ್ ಬ್ಯಾಗಿಗಿದೆ. ಹಾಗಾಗಿ ಕಾಲಿನ ಮೇಲೆ ಇದನ್ನು ಹಾಕಿದಾಗ ಅವರಿಗೆ ತುಂಬ ಆರಾಮ ಅನಿಸ್ತತೆ. ಮತ್ತು ಈಗ ಈ ರೀತಿ ನಾವು ಮಲಗಿಸಿದಾಗ ಏನಾಗುತ್ತೆ, ಬೆನ್ನಿನ ಬಿಲ್ಲೆಗಳೆಲ್ಲವೂ ಓಪನ್ ಅಪ್ ಆಗ್ತವೆ. ಒಂದಕ್ಕೊಂದು ಈ ನಮ್ಮ ವರ್ಟೆಬ್ರಾ ಕಾಲಮ್ಗಳು ಇರ್ತಾವಲ್ಲ, ಬಲ ಮತ್ತು ಎಡಪಾರ್ಶ್ವದಲ್ಲಿ ಓಪನ್ ಅಪ್ ಆಗಿ ಅವರಿಗೆ ಆರಾಮಾಗ್ತದೆ. ಈ ರೀತಿ ಮಲಗಿದಾಗ ವಿಶ್ರಾಂತಿ ಸ್ಥಿತಿ ನೋಡಿ, ಎದೆಯ ಭಾಗ ನೋಡಿ, ಕುತ್ತಿಗೆ ಭಾಗ ನೋಡಿ, ಮತ್ತು ಭುಜಗಳಿಗೆ ನಾವು ಇದನ್ನು ಕೊಟ್ಟಿದ್ದೇವೆ, ಎಲ್ಲಿ ಪಿಲ್ಲೋಗಳನ್ನು ಕೊಟ್ಟಿದ್ದೇವೆ. ಹಾಗೆ ತಲೆಯ ಭಾಗಕ್ಕೂ ಒಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ಹಾಕ್ತೀವಿ. ನೋಡಿ, ಹೀಗೆ ಬಟ್ಟೆಯನ್ನು ಹಾಕಿ ಕಣ್ಣನ್ನು ಮುಚ್ಚಿ, ಬಟ್ಟೆಯ ಮೇಲೆ ಬಟ್ಟೆಯಿಂದ ಕಣ್ಣನ್ನು ಮುಚ್ಚಿ ಅದರ ಮೇಲೆ ಒಂದು ಸಣ್ಣ 1 kg ಅಥವಾ 2 kg ಅಷ್ಟು ಭಾರ ಇರುವ ಒಂದು ಸ್ಯಾಂಡ್ ಬ್ಯಾಗನ್ನು ಹಣೆಯ ಮೇಲೆ ಇಡ್ತೀವಿ. ಯಾಕೆ ಹೇಳಿದ್ರೆ ಇದು ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಆಗ ಬಂದ ತಕ್ಷಣ ಆ ಒಂದು ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿ ಏನಾಗ್ತಾನೆ, ಆರಾಮವನ್ನು ಅನುಭವಿಸ್ತಾನೆ, ಹಗೂರಾಗತ್ತೆ, ಬೆನ್ನು ಕೂಡ ಆರಾಮದಲ್ಲಿರುತ್ತೆ. ಈ ಚಿಕಿತ್ಸೆಯನ್ನು ಮಾಡಿ ಮುಂದುವರಿದ ಚಿಕಿತ್ಸೆಯನ್ನು ನಾವು ಮುಂದಕ್ಕೆ ಹೋಗ್ತೀವಿ. ಹಾಗಾದರೆ ಇದರ ಮುಂದಿನ ಚಿಕಿತ್ಸೆಗಳು ಏನೆಲ್ಲ ಇದ್ದಾವೆ ಅನ್ನೋದನ್ನು ನೋಡೋಣ. ಸಿಯಾಟಿಕಾ ಟ್ರಾಕ್ಷನ್, ಬೆನ್ನು ನೋವಿನ ಸಮಸ್ಯೆಯಲ್ಲಿ ಸಿಯಾಟಿಕಾ ಪ್ರಾಬ್ಲಮ್ ಕೂಡ ತುಂಬ ನೋವನ್ನು ಕೊಡುವಂಥ ಸ್ಥಿತಿ. ಈ ಸಿಯಾಟಿಕಾ ಪ್ರಾಬ್ಲಮನ್ನು ಯಾವ ಟ್ರಾಕ್ಷನ್ ಹಾಕಿ ನಾವು ಯೋಗ ಚಿಕಿತ್ಸೆಯಲ್ಲಿ ಗುಣ ಮಾಡ್ತೀವಿ ಅನ್ನೋದನ್ನು ಈಗ ನೋಡೋಣ. ಆರಾಮದಲ್ಲಿ ಮಲ್ಕೊಳ್ಳಿ, ಬೆನ್ನು ನೆಲಕ್ಕೆ ಮಾಡಿ. ನೋಡಿ, ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ಬೆನ್ನನ್ನು ನೆಲಕ್ಕೆ ಮಾಡಿ ನಾವು ಮಲಗಿಸ್ತೇವೆ. ಕಾಲಿನ ಕೆಳಗಡೆ ಒಂದು ಸಣ್ಣ ಬುಲ್ಸ್ಟರನ್ನು ಇಡ್ತೇವೆ, ಪಿಲ್ಲೋ ಇಟ್ಕೊಳ್ಳಿ. ನಂತರ
ಸೊಂಟದ ಭಾಗಕ್ಕೆ ಈ ಸಿಯಾಟಿಕಾ ಟ್ರಾಕ್ಷನನ್ನು ಹಾಕುವಂಥದ್ದು. ಇಲ್ಲಿ ಒಂದು ಈ ರೀತಿ ರೋಪನ್ನು ಸೊಂಟದ ಮೂಲಕ್ಕೆ ಕಟ್ಟಿ ಬಿಗಿಗೊಳಿಸ್ತೇವೆ. ನಂತರ ಒಂದು ಬೆಲ್ಟನ್ನು ಆ ರೋಪಿನ ಮೂಲಕ ಹೆಣೆದು ಮುಂದಕ್ಕೆ ತಗೊಳ್ತೇವೆ. ಇದು ಸಿಯಾಟಿಕಾ ಟ್ರ್ಯಾಕ್ಷನನ್ನು ಮಾಡುವ ವಿಧಾನವನ್ನು ನೋಡ್ತಾ ಇದ್ದೀರಿ. ಈಗ ಒಂದು ವುಡನ್ ಪ್ಲೇಟನ್ನು ನಮ್ಮ ಪಾದಕ್ಕೆ, ಅವರ ಪಾದಕ್ಕೆ ಇಟ್ಟು, ಈಗ ನೋಡಿ ಈ ಬೆನ್ನಿನ ಆ ಮಂಡಿಯ ಭಾಗವನ್ನು ನೇರ ಮಾಡಿದಾಗ ಈ ಸೊಂಟದ ಭಾಗವನ್ನು ನೋಡಿ ಎಷ್ಟು ಎಳೆಯಲ್ಪಟ್ಟಿದೆ. ಈ ಟ್ರ್ಯಾಕ್ಷನ್ ಆದಾಗ ಏನಾಗುತ್ತೆ, ಈ ಬೆನ್ನಿನ ಮೂಲದಲ್ಲಿ ಈ ಇದು ಏನು ಕಾಕ್ಸಿಕ್ಸ್ ರೀಜನ್ ಮತ್ತು ಲುಂಬಾರ್ ರೀಜನ್ ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಕಂದಕ ಉಂಟಾಗತ್ತೆ. ಆವಾಗ ಅಲ್ಲಿ ಬ್ಲಡ್ ಫ್ಲೋ ಆಗುತ್ತೆ ಮತ್ತು ಆಕ್ಸಿಜನ್ ಫ್ಲೋ ಆಗುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ಅವರಿಗೆ ಒಂದು ರೀತಿಯ ಆರಾಮ್ ಅನಿಸುತ್ತೆ, ಹಾಯ್ ಅನಿಸುತ್ತೆ. ಈ ಒಂದು ಟ್ರ್ಯಾಕ್ಷನ್ ಹಾಕಿದಾಗ ಅಲ್ಲಿರೋ ಒತ್ತಡ ಕಡಿಮೆ ಆಗಿ ಒಂದು ರೀತಿಯ ಆನಂದವನ್ನು ಅನುಭವಿಸ್ತಾರೆ. ಇದು ಸಿಯಾಟಿಕಾ ಟ್ರ್ಯಾಕ್ಷನ್ನಿನ ಒಂದು ವಿಧಾನ. ಇದರಲ್ಲಿ ಒಂದು 5 ನಿಮಿಷ ಹಾಗೆ ಇದ್ದರೆ ತುಂಬ ಆರಾಮ್ ಅನಿಸ್ತದೆ. ನೋಡಿ, ಅವರಿಗೆ ಆರಾಮದಲ್ಲಿ ಮಲಗಿಸ್ತಿದ್ದೀವಿ, ಯಾವುದೇ ಒತ್ತಡ ಇಲ್ಲ. ನೋಡಿ ಎಷ್ಟು ನಾವು ಕಾಲಿನ ಮಂಡಿಯನ್ನು ನೇರ ಮಾಡಿಸ್ತೇವೆ ಮತ್ತು ಇದನ್ನು ಹೀಗೆ ಎಳೆಯಲ್ಪಡಿಸ್ತೇವೆ. ಆ ಎಳೆತದಿಂದ ಅವರಿಗೆ ಆ ಬೆನ್ನಿನ ಮೂಲದಲ್ಲಿ ಒತ್ತಡ ಕಡಿಮೆ ಮಾಡುವಂಥ ವಿಧಾನ. ವೀಕ್ಷಕರೇ, ಈಗ ನೀವೊಂದು ಈ ಚಿಕಿತ್ಸಾ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀರಿ. ಒಂದು ಬೆಂಡರನ್ನು ಇಟ್ಟಿದ್ದೀವಿ, ಅಲ್ಲಿ ಕೆಲವು ಪಿಲ್ಲೋಗಳನ್ನು ಜೋಡಿಸಿದ್ದೀವಿ. ಇದರಲ್ಲಿ ನಾವು ಮಲಗಿದಾಗ ನಮ್ಮ ಬೆನ್ನಿನ ಭಾಗ ಎಷ್ಟು ಆರಾಮದಾಯಕವಾಗಿರುತ್ತೆ ಅನ್ನೋದನ್ನು ಈಗ ನೋಡೋಣ. ವಿಪರೀತ ದಂಡಾಸನದ ಒಂದು ಚಿಕಿತ್ಸಾ ಪದ್ಧತಿ. ಮಲ್ಕೊಳ್ಳಿ, ಇದರ ಮೇಲೆ, ಬೆಂಡರ್ ಮೇಲೆ ಈ ರೀತಿ ಕಾಲನ್ನು ಆಚೆ ಈಚೆ ಹಾಕಿಸಿ ನಿಧಾನವಾಗಿ ಎರಡೂ ಕಾಲನ್ನು ಪಿಲ್ಲೋ ಮೇಲೆ ಇಡಿಸಿ, ಸ್ವಲ್ಪ ಮುಂದಕ್ಕೆ ಹೋಗಿ, ಸ್ವಲ್ಪ ಮುಂದಕ್ಕೆ ಹೋಗಿ, ಇನ್ನೂ ಮುಂದಕ್ಕೆ ಹೋಗಿ, ಹಾಗೆ ನಿಧಾನವಾಗಿ ಬನ್ನಿ, ಕೆಳಗೆ ನಿಧಾನವಾಗಿ ಬನ್ನಿ. ಈಗ ನೆತ್ತಿಯನ್ನು ಕೆಳಗೆ ಇಳಿಸಿ ಸ್ವಲ್ಪ ಕೆಳಗೆ ಬನ್ನಿ. ಎಸ್, ಅಷ್ಟೇ ಸಾಕು. ಹಾಗೆ ಇರಿ, ಹಾಗೆ ಇರಿ. ಸ್ಯಾಂಡ್ ಬ್ಯಾಗ್ ಹಾಕಿ. ಇಲ್ಲಿ ಕಾಲಿನ ಮೇಲೆ ಒಂದು ಸ್ಯಾಂಡ್ ಬ್ಯಾಗನ್ನು ಹಾಕ್ತೀವಿ, ಈ ರೀತಿ ಮಲಗಿಸ್ತೀವಿ. ನೋಡಿ, ಈ ಒಂದು ಶರೀರದ ವ್ಯವಸ್ಥೆಯನ್ನು ನೀವು ಗಮನಿಸಿ. ಇಲ್ಲಿ ನಮ್ಮ ಬೆನ್ನಿನ ಭಾಗದ ಎಲ್ಲ ಮೂಳೆಯ ಹಂದರಗಳು, ವರ್ಟೆಬ್ರಾ ಕಾಲಮ್ಗಳು ಅಲೈನ್ಮೆಂಟ್ ಆಗ್ತವೆ. ಸಾಮಾನ್ಯವಾಗಿ ನಾವು ಕೇಳಿದ್ದೀವಿ ಅಲೈನ್ಮೆಂಟ್ ಅಂತ ಶಬ್ದವನ್ನು, ಅಲ್ವಾ? ಒಂದು 4 ವೀಲರ್ನ ಮೇಂಟೈನ್ ಮಾಡ್ತೀವಿ, 2 ವೀಲರ್ನ ಮೇಂಟೈನ್ ಮಾಡ್ತೀವಿ. ಅವಾಗ ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನಾವು ಆ ವೀಲನ್ನು ಅಲೈನ್ಮೆಂಟ್ ಮಾಡ್ತೀವಿ. ಯಾಕೆ? ಓಡಿಸಿ 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 ಏನಾಗುತ್ತೆ, ಚಕ್ರಗಳು ಬಲಕ್ಕೆ ಹೋಗುತ್ತೆ, ಇಲ್ಲ ಎಡಕ್ಕೆ ಹೋಗುತ್ತೆ, ವಕ್ರ ಹೋಗ್ತವೆ, ಅಲ್ವಾ? ಅದನ್ನು ಅಲೈನ್ಮೆಂಟ್ ಮಾಡಿಸಿದಾಗ ಏನಾಗುತ್ತೆ, ನಮ್ಮ ಸ್ಟೇರಿಂಗ್ ನೇರವಾಗಿ ಹೋಗುತ್ತೆ, ಯಾವುದೇ ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಆಗೋದಿಲ್ಲ. ಹಾಗೆ ಯಾವಾಗ ನಾವು ನಮ್ಮ ವೆಹಿಕಲನ್ನು ನಾವು ತುಂಬ ಖರ್ಚು ಮಾಡಿ ಅಲೈನ್ಮೆಂಟ್ ಮಾಡಿಸ್ತೀವಿ, ಆದರೆ ನಮ್ಮ ಬೆನ್ನಿನ ಮೂಲವನ್ನು ನಾವು ಯಾವತ್ತಾದ್ರೂ ಗಮನಿಸಿದ್ದೀವಾ? ಇಲ್ಲ, ಅಲ್ವಾ? ಅದಕ್ಕೋಸ್ಕರ ವೀಲನ್ನು ಅಲೈನ್ಮೆಂಟ್ ಹೇಗೆ ಮಾಡ್ತೇವೋ ಹಾಗೆ ನಮ್ಮ ಇಡೀ ಶರೀರದ ಈ ಮೂಲವಾದ ಬೆನ್ನಿನ ಭಾಗವನ್ನು ನಾವು ಈ ಚಿಕಿತ್ಸೆಯಲ್ಲಿ ಮೊದಲನೇದಾಗಿ ಅಲೈನ್ಮೆಂಟ್ ಮಾಡ್ತೀವಿ. ಈ ರೀತಿ ಮಲಗಿದಾಗ ಏನಾಗುತ್ತೆ, ವರ್ಟೆಬ್ರಾ ಕಾಲಮ್ಗಳು ಒಂದಕ್ಕೊಂದು ಹೀಗೆ ಎಳೆಯಲ್ಪಡುತ್ತೆ, ಸೈಕಲ್ ಚೈನ್ನಂತೆ ಈಗ ಎಳೆಯಲ್ಪಡುತ್ತೆ. ಆವಾಗ ಈ ಎಳೆಯಲ್ಪಟ್ಟಾಗ ಅಲ್ಲಿರುವ ಎಲ್ಲ ಒತ್ತಡಗಳು ಆರಾಮಾಗತ್ತೆ. ಮುಖ್ಯವಾಗಿ ನಮ್ಮ ವರ್ಟೆಬ್ರಾ ಕಾಲಮ್ಗಳಲ್ಲಿ ಏನು ಬೇಕು? ಒಂದು ಲೂಬ್ರಿಕೇಷನ್ ಬೇಕು. ಯಾಕಂದರೆ ಆ ಲೂಬ್ರಿಕೇಷನ್ ಇಲ್ಲ ಅಂದರೆ ಆ ಮೂಮೆಂಟ್ ಆಗೋದು ಕಷ್ಟ. ಮುಂದಕ್ಕೆ ಬಾಗೋದಾಗಲಿ, ಹಿಂದಕ್ಕೆ ಬಾಗೋದಾಗಲಿ, ನಾವು ಏನೆಲ್ಲ ಮೂಮೆಂಟ್ ಮಾಡ್ತೇವಲ್ವಾ, ಅದಕ್ಕೆ ಈ ಮೂಮೆಂಟಿಗೆ ಅನುಕೂಲವಾಗುವಂತೆ ನಮ್ಮ ಶರೀರದ ಶಾಸ್ತ್ರದಲ್ಲಿ ಅಥವಾ ಭಗವಂತ ನಮಗೆ ಆ ಬೆನ್ನನ್ನು ಈ ರೀತಿ ರಚನೆಯನ್ನು ಕೊಟ್ಟಿದ್ದಾನೆ. ಅಂದರೆ ನಮ್ಮ ಶರೀರದ ರಚನೆ ಎಷ್ಟು ವಿಸ್ಮಯವಾಗಿದೆ ಅಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂತಹ ವಿಶೇಷವಾದ ಶರೀರವನ್ನು ನಾವು ಸರಿಯಾಗಿ ಇಟ್ಕೊಳ್ದಿದ್ರೆ ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ ವಿಪರೀತ ದಂಡಾಸನ ಎನ್ನುವ ಚಿಕಿತ್ಸೆಯೊಂದಿಗೆ ನಮ್ಮ ಬೆನ್ನಿನ ಅಲೈನ್ಮೆಂಟನ್ನು ನಾವು ಆರಾಮಾಗಿ ಮಾಡಬಹುದು. ಈ ರೀತಿ ಮಲಗಿದಾಗ ಅವರಿಗೆ ನೋಡಿ, ಶರೀರದ ಕಾಲಿನ ತಲೆಯ ಭಾಗ ಕೆಳಗಿದೆ, ಕಾಲಿನ ಭಾಗ ಮೇಲ್ಮುಖವಾಗಿದೆ. ಹಾಗಾಗಿ ನಮ್ಮ ರಕ್ತ ಸರಬರಾಜಿನ ವ್ಯವಸ್ಥೆ ಹೇಗಾಗುತ್ತೆ?
ಕಾಲಿನಿಂದ ಹಿಡಿದು ತಲೆಯ ಭಾಗದವರೆಗೆ. ಈಗ ಶರೀರದ ಭಾಗ ಹೇಗಿದೆ, ಕಾಲು ನೆಲದಲ್ಲಿರುತ್ತೆ, ತಲೆಯ ಭಾಗ ಮೇಲಕ್ಕಿರುತ್ತೆ. ನಾವು ಊರ್ಧ್ವಗಾಮಿಗಳು ಅಲ್ವಾ. ಈಗ ನಾವೇನು ಮಾಡ್ತೀವಿ, ಅದನ್ನು ಉಲ್ಟಾ ಮಲಗಿಸಿದ್ದೀವಿ, ರಿವರ್ಸ್ ಮಲಗಿಸಿದ್ದೀವಿ. ಅವಾಗೇನಾಗತ್ತೆ, ರಕ್ತ ಸರಬರಾಜಿನ ವ್ಯವಸ್ಥೆ ಏನಾಗತ್ತೆ, ನಮ್ಮ ಈ ತಲೆಯ ಭಾಗಕ್ಕೆ ಹೆಚ್ಚು ಬರ್ತದೆ. ಆವಾಗೇನಾಗತ್ತೆ, ಆ ತಲೆಯ ಭಾಗದಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿ ಹೈಪೋಥಲಮಸ್ ಸಿಸ್ಟಮ್ ಇದೆ, ಪೀನಿಯಲ್ ಗ್ಲ್ಯಾಂಡ್ ಇದೆ, ಪಿಟ್ಯೂಟರಿ ಗ್ರಂಥಿ ಇದೆ. ಈ ಗ್ರಂಥಿಗಳು ಆಕ್ಟಿವೇಟ್ ಆದಾಗ ನಮ್ಮ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ, ಆರಾಮ್ ಅನಿಸುತ್ತೆ. ಹಾಗಾಗಿ ಈ ವಿಪರೀತ ದಂಡಾಸನದಲ್ಲಿ ಬೆನ್ನಿನ ಭಾಗವಹಿಸುವುದರ ಜೊತೆಗೆ ಶರೀರದ ಎಲ್ಲ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಮಾನಸಿಕ ಸ್ಥಿತಿಯನ್ನು ಹದಗೊಳಿಸಲಿಕ್ಕೆ, ಹಗುರಗೊಳಿಸಲಿಕ್ಕೆ, ಆರಾಮದಾಯಕವಾದ ಸ್ಥಿತಿಯನ್ನು ಕಾಣಲಿಕ್ಕೆ ನಾವು ಈ ಒಂದು ವಿಪರೀತ ದಂಡಾಸನವನ್ನು ಮಾಡ್ತಾ ಇದ್ದೇವೆ. ಇದು ಯೋಗ ಚಿಕಿತ್ಸೆಯಲ್ಲಿ ಒಂದು ಭಾಗ. ಈ ವಿಪರೀತ ದಂಡಾಸನ ಸ್ಥಿತಿಯಲ್ಲಿ 3 ರಿಂದ 5 ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿ ಮಲಗಿದ ಮೇಲೆ ಆ ವ್ಯಕ್ತಿಯನ್ನು ನಿಧಾನವಾಗಿ ನಾವು ಕೆಳಗೆ ಮಲಗಿಸ್ಬೇಕು. ಹಾಗೆಂದರೆ ಹೇಗೆಂದ್ರೆ ಹಾಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಕ್ರಮ ಇದೆ. ಆ ಕ್ರಮವಾಗಿ ನಾವು ಬಂದಾಗ ಬೆನ್ನು ಯಾವುದೇ ರೀತಿಯ ಒತ್ತಡವನ್ನು ಉಂಟು ಮಾಡ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಈ ಸ್ಯಾಂಡ್ ಬ್ಯಾಗನ್ನು ಕೆಳಗಿಳಿಸ್ತೇವೆ. ಆಮೇಲೆ ನಿಧಾನವಾಗಿ ಈ ಕಾಲಿನ ಮಂಡಿಯನ್ನು ಬೆಂಡರ್ ಮೇಲೆ ಇಡಿಸ್ತೇವೆ. ಆಮೇಲೆ ಭುಜಗಳನ್ನು ಹಿಡಿದು ಸಪೋರ್ಟ್ ಕೊಟ್ಟು ತಲೆಯನ್ನು ಸ್ವಲ್ಪ ಮೇಲೆ ಕೆತ್ಕೊಳ್ಳಿ. ನಿಧಾನವಾಗಿ ಕೆಳಗೆ ಬನ್ನಿ, ಆರಾಮದಲ್ಲಿ ಬನ್ನಿ, ಆರಾಮದಲ್ಲಿ ಬನ್ನಿ. ಹಾಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿಯನ್ನು ಕೊಡ್ತೇವೆ. ನಂತರ ಈ ಬುಲಿಸ್ಟರನ್ನು ಕೆಳಗೆ ತೆಗಿತೇವೆ ಮತ್ತು ಈ ಬುಲಿಸ್ಟರನ್ನು ಕೂಡ ಕೆಳಗೆ ತೆಗಿರಿ, ಅದನ್ನು ಸೈಡಿ ನಿಧಾನವಾಗಿ ತೆಗೆದು ಹಾಗೆ ಆ ಸಣ್ಣ ಬುಲಿಸ್ಟರ್ ಕೊಡಿ. ಆ ಬೆಂಡರಿಗೆ ಕಾಲಿನ ಭಾಗವನ್ನು ತಾಗಿಸ್ಕೊಳ್ಳಿ. ಮುಂದಕ್ಕೆ ಬನ್ನಿ, ಮಂಡಿಗಳನ್ನು ಅಗಲ ಮಾಡಿ. ಇಲ್ಲಿ ಎಷ್ಟು ಹೊತ್ತು ನಾವು ಮಲಗಿರ್ತೇವೋ ಅದರ 2 ಪಟ್ಟು ನಾವು ಮಲಗಿದಾಗ ಇನ್ನಷ್ಟು ಆರಾಮ ಅನ್ನಿಸ್ತದೆ. ಕಾಲುಗಳಲ್ಲಿರುವ ಒತ್ತಡ, ಬೆನ್ನಿನಲ್ಲಿರುವ ಒತ್ತಡ, ಮಲಗಿದಾಗ ಕೆಲವರಿಗೆ ಹೆಚ್ಚು ನೋವು ಆಗ್ಬೋದು ಅಥವಾ ಪ್ರಾರಂಭದಲ್ಲಿ ಆಗ್ಬೋದು. ಆ ನೋವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮತ್ತು ಎಲ್ಲ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಈ ರೀತಿ ಬೆಂಡರಿಂದ ಕೆಳಗೆ ಬಂದು ಸ್ವಲ್ಪ ಹೊತ್ತು ಮಲಗಿಸ್ತೇವೆ. ಆಗ ಅವರಿಗೆ ಯಾವುದೇ ಒತ್ತಡ ಆಗೋದಿಲ್ಲ, ಆರಾಮಾಗತ್ತೆ, ಬೆನ್ನು ಹಗುರ ಅನಿಸ್ತದೆ. ಇದೆಲ್ಲವನ್ನು ಕಂಡುಕೊಟ್ಟವರು ನಮ್ಮ ಕರ್ನಾಟಕದವರೇ ಆದಂತಹ ಬೆಳ್ಳೂರಿನ BKS ಅಯ್ಯಂಗಾರ್ಜಿಯವರು. ಅವರು ಈ ಒಂದು ಯೋಗ ಪದ್ಧತಿಯನ್ನು ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.